Hi, hello everybody. Good morning. Come. ಇವತ್ತೊಂದು ಮುದ್ರಾ ಬಗ್ಗೆ ಹೇಳ್ಕೊಡೋಣ ಅಂತೀನಿ. ಹೋಗೋಣವಾ? ಎಲ್ಲ ತೀರಿಸ್ಬಿಡಿ ಮಾರ್ನಿಂಗು ನಿತ್ಯ ಕರ್ಮಗಳು. ಓಕೆ, ಬನ್ನಿ. ಒಂದು ಚಮಕ ನೆನೆಸ್ಕೊಳ್ಳಿ, ನಿಂತ್ಕೊಳ್ಳಿ, ಒಂದು ಫೀಟ್ ಅಗಲ ಮಾಡಿ, ಕಾಲು ಕಣ್ಮುಚ್ಚಿ, ಬೆನ್ನು ಮತ್ತು ಕತ್ತು ನೇರ ಇರಲಿ. ಓಕೆ, ಕಣ್ಮುಚ್ಚಿ. ಇವಾಗ ಒಂದೆರಡು ಸಲ ಉಸಿರಾಡಿ ಚೆನ್ನಾಗಿ, ದೊಡ್ಡ ಉಸಿರು ತಗೊಳ್ಳಿ. ಓಕೆ 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 ಈಗ ಕಣ್ಬಿಡಿ. ರಿಲ್ಯಾಕ್ಸ್. ಕಾಲು ಜೋಡಿಸಿ. ಓಕೆ ಫ್ರೆಂಡ್ಸ್, ಇವತ್ತು ಯಾವ ಮುದ್ರಾ ಬಗ್ಗೆ ನಿಮ್ಗೆ ಹೇಳ್ಕೊಡ್ತೀನಿ ಅಂದ್ಕೊಂಡಿದ್ದೀರಾ? ನಾನು ಗೊತ್ತಿದೆಯಾ? ಪ್ರಾಣ ಮುದ್ರ ಬಗ್ಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಹೇಳ ಓಕೆ ಫ್ರೆಂಡ್ಸ್, ನೀವು ಕೂತ್ಕೊಳ್ಳಿ. ನೋಡಿ, ಕೂತ್ಕೊಂಡಾಗ ಡೈಲಿ ಹೇಳ್ತಾ ಇದ್ದೀನಿ. ಇವತ್ತು ಯಾರಿಗೆ ವಜ್ರಾಸನ ಬರುತ್ತೋ ವಜ್ರಾಸನದಲ್ಲಿ ಕೂತ್ಕೊಳ್ರಿ, ಯಾರಿಗೆ ಪದ್ಮಾಸನ ಬರುತ್ತೋ ಅವ್ರು ಪದ್ಮಾಸನದಲ್ಲಿ ಕೂತ್ಕೊಳ್ಳಿ. ಎರಡೂ ಬರಲ್ಲ ಅಂದ್ರೆ ಚೆಕ್ ಬಾಕಾಕಿ ಕೂತ್ಕೊಂಬಿಡಿ ಕೆಳಗಡೆನೇ, ನೆಲದ ಮೇಲೆಲ್ಲ ಮ್ಯಾಟ್ ಮೇಲೆ. ಓಕೆ, ಆಯ್ತಲ್ಲ ಫ್ರೆಂಡ್ಸ್? ಎರಡು ಕೈ ಎರಡು ತೊಡೆ ಮೇಲೆ ಇರಲಿ. ನೀವು ಯಾವ ಆಸನದಲ್ಲಿ ಕೂತ್ಕೊಂಡ್ರು ಸರಿನೇ, ಎರಡು ಕೈ ಎರಡು ತೊಡೆ ಮೇಲೆ ಇಟ್ಕೊಳ್ರಿ. ಓಕೆ, ಆಯಿತಾ? ಕತ್ತು ಬೆನ್ನು ನೇರ ಇರಲಿ, ಕಣ್ಣೋಟ ಮುಂದೆ ಇರಲಿ. ಓಕೆ, ಸ್ಟ್ರೈಟ್ ಇರಲಿ. ಓಕೆ ಫ್ರೆಂಡ್ಸ್, ಇವಾಗ ಈ ಪ್ರಾಣ ಮುದ್ರಾ ಹೇಗೆ ಮಾಡೋದು ಅನ್ನೋದು ವಿವರಿಸ್ತಾ ಇದ್ದೀನಿ ನಿಮಗೆ. ಇವಾಗ ನಮ್ಮ ಲಾಸ್ಟ್ ಬೆರಳು ಇರುತ್ತಲ್ವ, ಕಿರು ಬೆರಳು ಅಂತಾರೆ. ಹಾಗೂ ಅನಾಮಿಕ ಬೆರಳು ಅಂದರೆ ನಮ್ಮದು ಉಂಗುರದ ಬೆರಳು ಅಲ್ವಾ? ಆ ಎರಡನ್ನೂ ತೊಗೊಳ್ಳಿ. ಮತ್ತು ಅವೆರಡೂ ತೊಗೊಂಡು ನಮಗೆ ಎಲ್ಲಿ ಹೆಬ್ಬೆರಳಿಗೆ ಜೋಡಿಸಿ. ಓಕೆ, ಹೆಬ್ಬೆರಳಿಗೆ ಅವೆರಡು ಜೋಡಿಸಿ ಇಟ್ಕೊಳ್ಳಿ. ಆಯ್ತಲ್ಲ? ಕೈ ಬೋರ್ಲ ಇರೋದು ಮೇಲ್ಮುಖ ಮಾಡ್ಕೊಳ್ಳಿ. ಅದನ್ನು ಹೇಳ್ಬೇಕಾ? ಇಲ್ಲ ತಾನೇ? ಪ್ಲೀಸ್ ಮಾಡ್ಕೊಳ್ಳಿ. ಓಕೆ, ಇವತ್ತು ಹೇಳಿಲ್ಲ, ಸಾರಿ. ಮೇಲ್ಮುಖ ಮಾಡಿ ಅದು ಹಿಡಿದ್ರಲ್ಲ. ಆಮೇಲೆ ಸ್ವಲ್ಪ ಪ್ರೆಸ್ಸಿಂಗ್ ಇರಲಿ ಅವೆರಡೂ. ಓಕೆ, ಆಮೇಲೆ ಇವಾಗ ಕಣ್ಮುಚ್ಚಿ. ಎಲ್ಲ ಕತ್ತು ಬೆನ್ನು ನೇರ ಇರಲಿ. ರಿಲ್ಯಾಕ್ಸ್. 10 ಸಲ ಉಸಿರು ತೊಗೊಳ್ಳಿ ಬಿಡಿ. ಉಸಿರನ್ನ ಯಾವ ಥರ ದೊಡ್ಡ ಉಸಿರು ತೊಗೊಬೇಕು, ಬಿಡಬೇಕು, ಎಲ್ಲಿ ಕಟ್ಟಿಡಿಬಾರ್ದು. ಓಕೆ, ಆ ಥರ ಮಾಡಿ. ನೋಡಿ ಫ್ರೆಂಡ್ಸ್, ಆಯಿತಾ? ರಿಲ್ಯಾಕ್ಸ್. ಕಣ್ಬಿಡಿ, ಮಾಮೂಲಿ ಸ್ಥಿತಿಗೆ ಬನ್ನಿ. ಕೈ ಬೋರ್ಲ ಮಲಗಿಸಿ. ಓಕೆ, ಇವಾಗ ಇದರಿಂದ ಏನೇನೆಲ್ಲ ಲಾಭ ಅನ್ನೋದ್ರ ಬಗ್ಗೆ ನಾನು ನಿಮ್ಮ ಹತ್ರ ವಿವರಿಸ್ತೀನಿ. ಇದರಿಂದ ನಮಗೆ ಬಾಡಿಗೆ ಸ್ಟ್ರೆಂತ್ ಬರುತ್ತೆ. ಆಮೇಲೆ ಯಾರು ಕಣ್ಣಿನ ಪ್ರಾಬ್ಲಮ್ ಬರ್ತಿದೆಯೋ ಚೆನ್ನಾಗೇ ಇರ್ತಾರೆ, ಬಟ್ ಏನೋ ಅಕ್ಷರ ಕ್ಲಿಯರ್ ಕಾಣಲ್ಲ ಒಂದೊಂದು ಸಲ ಅಲ್ವಾ? ಅದೆಲ್ಲನೂ ಕ್ಲಿಯರ್ ಆಗುತ್ತೆ. ಬಟ್ ಇದು ಮಾಡಿ, ಈ ಪ್ರಾಣಮುದ್ರ ಮಾಡಿ, ಖಂಡಿತ ನಿಮಗೆ ಬೇಗ ವಾಸಿ ಆಗುತ್ತೆ. ಬೇಗ ಅಂದರೆ ಬೇಗ ಆಗಲ್ಲ, ನಾಳೆನೇ ಆಗಲ್ಲ. ಬಟ್ ಹೇಳಿದ್ನಲ್ಲ 3 ಮಂತ್ಸ್ ಇದೆ, ಬಟ್ 1 ಮಂತ್ ಒಳಗಡೆ ನಿಮ್ಗೆ ರಿಸಲ್ಟ್ ಬರುತ್ತೆ ಅಂತ ಹೇಳಿದ್ದೀನಿ. ನೋಡಿ, ಹಾಗೆ ಜಾಸ್ತಿ ಇತ್ತು ಅಂದರೆ ದಯವಿಟ್ಟು ಡಾಕ್ಟ್ರ್ ಹತ್ರ ಹೋಗಿ. ಆಮೇಲೆ ನಾನು ಹೇಳಿದೆ ಅಂತ ಹಂಗೆ ಯಾರೂ ಕೂತ್ಕೊಂಬೇಡಿ. ಓಕೆ, ಆಮೇಲೆ ಇದರಿಂದ ನಮಗೆ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ. ಇದು ಮಾಡೋದ್ರಿಂದ ಗೊತ್ತಾ? ನಮ್ಗೆ ಇಮ್ಯುನಿಟಿ ಪವರ್ ಇದ್ದರೆ ತಾನೇ ಏನು ರೋಗ ಬಂದರೂ ತಡ್ಕೊಳ್ತೀವಿ. ಅದಲ್ಲದ್ರೆ ಇವಾಗ ಮಳೆ ಬಿದ್ದು ನೋಡಿದ್ರಲ್ಲ, ಎಲ್ಲಂದ್ರಲ್ಲಿ ಕಾಯಿಲೆಗಳು, ಯಾರಿಗಂದ್ರೆ ಕಾಯಿಲೆಗಳು. ಬಟ್ ಅದನ್ನೆಲ್ಲ ನಾವು ತಡಿಬೇಕು ಅಂದರೆ ಇಮ್ಯುನಿಟಿ ಪವರ್ ಬೇಕು. ಇಮ್ಯುನಿಟಿ ಪವರ್ ಇತ್ತು ಅಂದರೆ ಆ ಕಾಯಿಲೆ ನಮ್ಮನ್ನು ನೋಡಿ ಓಡೋಗಬೇಕು. ಅಂಡರ್ಸ್ಟ್ಯಾಂಡ್? ಆಮೇಲೆ ಇನ್ನೂ ಕೆಲವ್ರು ಹೇಳ್ತಾರೆ, ನನಗೆ ಬಾಯಾರಿಕೆ ಜಾಸ್ತಿ ಅಂತ ಹೇಳ್ತಿರ್ತಾರೆ. ನನಗೆ ಅರ್ಥ ಆಗಲ್ಲ. ಇವಾಗ ಡಾಕ್ಟರ್ ಇಸ್ ಲಿಮಿಟ್, ನೀರು ಕುಡಿ ಅಂತಾರೆ. ಅದನ್ನು ಮೀರಿ ಕೆಲವರು ಹೇಳ್ತಾ ಇರ್ತಾರೆ, ಎದ್ದಿದ್ರೆ ನಾನು ನೀರು ಕುಡಿಬೇಕು ಅಂತ ಹೇಳಿದ್ದಾರೆ ನನ್ನ ಹತ್ರ ಕೆಲವರು. ಅದಕ್ಕೆ ಹೇಳ್ತಾ ಇದ್ದೀನಿ, ಪ್ಲೀಸ್ ಅವರೆಲ್ಲರೂ ಈ ಒಂದು ಪ್ರಾಣ ಮುದ್ರಾ ಮಾಡಿ. ಯಾಕೆ ಅಂದರೆ ಅದು ದಣಿವನ್ನು ಕಡಿಮೆ ಮಾಡ್ತದೆ, ಮತ್ತು ಚೈತನ್ಯ ಕೊಡ್ತದೆ ನಮ್ಮ ಬಾಡಿಗೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್ ಗೈಸ್. ಬಾಯ್.